ನಮಸ್ಕಾರ ಗೆಳೆಯರೇ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಿಮ್ಮ ರಾಯಚೂರು ಡಿ ಸಿ ಬ್ಯಾಂಕ್ ಎಕ್ಸಾಮಿನೇಷನ್ ಆಲ್ರೆಡಿ ಅನೌನ್ಸ್ ಆಗಿದೆ. ಶಿಮೂಲ್ ವೆರಿ ಶಾರ್ಟ್ಲಿ ಅನೌನ್ಸ್ ಆಗುತ್ತೆ. ಕರ್ನಾಟಕ ಗ್ರಾಹಕರ ಸಹಕಾರ ಮಹಾಮಂಡಲ ಅಪ್ಲಿಕೇಶನ್ ಡೇಟ್ ಎಂಡಿಂಗ್ ಬರ್ತಾ ಇದೆ. ಶಿಮೂಲ್ಗೆ ಇನ್ನೂ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅಂದರೆ ತಕ್ಷಣವೇ ಓದಲಿಕ್ಕೆ ಶುರು ಮಾಡಿ. ವೆರಿ ಶಾರ್ಟ್ಲಿ ಎಕ್ಸಾಮ್ಸ್ ಇರುತ್ತೆ. ಶಿಮೂಲ್ಗೆ ಅರ್ಥ ಆಗ್ತಿದೆಯಲ್ಲ, ಇದು ಆಲ್ರೆಡಿ ಅನೌನ್ಸ್ ಆಗಿದೆ. ಇದು ವೆರಿ ಶಾರ್ಟ್ಲಿ ಅನೌನ್ಸ್ ಆಗುತ್ತೆ. ಇದು ಅಷ್ಟೇ ಶಾರ್ಟ್ಲಿ ಎಕ್ಸಾಮ್ ಇರುತ್ತೆ. ಯಾವುದೇ ಕಾರಣಕ್ಕೂ ಲಾಂಗ್ ಗ್ಯಾಪ್ಸು ಯಾವುದು ಕೊಡೋದಿಲ್ಲ. ಲಾಂಗ್ ಗ್ಯಾಪ್ಸು ಯಾವುದೂ ಇರೋದಿಲ್ಲ. ಶಾರ್ಟ್ಲಿ ಡೇಟ್ ಆದ ತಕ್ಷಣವೇ ಇಮಿಡಿಯೇಟ್ಲಿ ವೆರಿ ಶಾರ್ಟ್ಲಿ ಅನೌನ್ಸ್ ಮಾಡಾಕ್ತಾರೆ. ಸೊ ಫಸ್ಟು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನೋಟಿಫಿಕೇಶನ್ಸ್ ಇರೋವೇ ಕಡಿಮೆ. ಅರ್ಥ ಆಗ್ತಾ ಇದೆಯಲ್ಲ. ಯಾವುದೇ ಕಾಲ ಆದರೂ ಬಿಡಬೇಡಿ. ಅದು ಇದು ಅಂತ ನಾನು ಸ್ಪೆಸಿಫೈ ಮಾಡ್ತಿಲ್ಲ. ಎಲ್ಲ ಕಾಲ ಆಗ್ತವೆ, ಎಲ್ಲ ನಿಧಾನಕ್ಕೆ ಒಂದೊಂದೇ ಆಗ್ತವೆ. ಯಾವುದೇ ಕಾಲ ಆದ್ರೂ ಬಿಡಕ್ಕೆ ಹೋಗ್ಬಿಡಿ, ಆಯ್ತಲ್ಲ. ಸೊ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಂಪ್ಲೀಟ್ ವಿಡಿಯೋಸ್ ಇದ್ದಾವೆ. ಅದರಲ್ಲಿ ಮಂಡ್ಯ ಡಿ ಸಿ ಸಿ ಬ್ಯಾಂಕಲ್ಲಿ ಎಷ್ಟು ಕ್ವಶನ್ಸ್ ಬಂದಿತ್ತು, ಚಿಕ್ಕಮಗಳೂರು ಡಿ ಸಿ ಬ್ಯಾಂಕಲ್ಲಿ ಎಷ್ಟು ಬಂದಿತ್ತು, ಕೊಡಗಲ್ ಎಷ್ಟು ಬಂದಿತ್ತು, ಬೆಂಗಳೂರು ಸಿಟಿ ಕೋಆಪರೇಟಿವ್, ಶಿರ್ಸಿ ಅರ್ಬನ್ನು, ಜಮಖಂಡಿ ಯಾವ್ಯಾವ ಎಕ್ಸಾಮಿನೇಷನ್ಸಲ್ಲಿ ಎಷ್ಟು ಕ್ವಶನ್ಸ್ ಬಂದಿತ್ತು ಅಂತ ವಿತ್ ಪ್ರೂಫ್ ಹಾಕಿದ್ದೀವಿ. ವಿತ್ ನಮ್ಮ ನೋಟ್ಸ್ದು ಸ್ಕ್ರೀನ್ಶಾಟ್ಸ್ ತೆಗೆದು ಆ ಕ್ವಶನ್ ಪೇಪರ್ ಸ್ಕ್ರೀನ್ಶಾಟ್ ತೆಗೆದು ಹಾಕಿದ್ದೀವಿ. ವಿತ್ ಪ್ರೂಫ್ ಇದೆ. ಅರ್ಥ ಆಗ್ತಾ ಇದೆಯಲ್ಲ. ಇದು ಕಂಟೆಂಟ್ನ ಕ್ವಾಲಿಟಿ ಚೆಕ್ ಮಾಡ್ತಕ್ಕಂಥ ವಿಧಾನ. ಅರ್ಥ ಆಗ್ತಾ ಇದೆಯಲ್ಲ. ಸೊ ಯಾರೇ ಆದರೂ ಕಾಲ್ ಮಾಡೋಕ್ಕೆ ಮುಂಚಿತವಾಗಿ ಈ ವಿಡಿಯೋಸ್ನ ಕಂಪ್ಲೀಟಾಗಿ ವಾಚ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ಲ. ನನ್ನ ಕಂಪ್ಲೀಟ್ ಡೀಟೇಲ್ಸು ಚಾನಲಲ್ಲಿದೆ. ಅದನ್ನು ಫಸ್ಟ್ ವಾಚ್ ಮಾಡಬೇಕು. ಅದನ್ನು ವಾಚ್ ಮಾಡಿ ಆ ಚಾನಲಲ್ಲಿರ್ತಕ್ಕಂಥ ವಿಡಿಯೋಸ್ ಎಲ್ಲ ವಾಚ್ ಮಾಡಿ, ತದನಂತರದಲ್ಲಿ ಯಾರಿಗಾರು ನೋಟ್ಸ್ ಅವಶ್ಯಕತೆ ಇದೆ ಅಂತ ಅನಿಸಿದ್ರೆ, ಪಕ್ಕಾ ಬೇಕೇ ಬೇಕು ಅಂತ ಅನಿಸಿದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅರ್ಥ ಆಗ್ತಿದೆಯಲ್ಲ. ಅನ್ವಾಂಟೆಡ್ ಮೆಸೇಜಸ್ಸು ಕಾಲ್ಸು ಮಾಡಬೇಡಿ, ಅಗತ್ಯ ಇಲ್ಲ. ಒಂದು ಕ್ವಾಲಿಟಿ ಆಫ್ ಕಂಟೆಂಟ್ ಇದೆ. ನಿಮ್ಗೆ ಯಾವ ನೋಟ್ಸ್ ಬೇಕೋ ನೋಟ್ಸ್ ತೊಗೊಂಡು ಓದ್ಕೋಬೋದು. ಅರ್ಥ ಆಗ್ತಿದೆಯಲ್ಲ. ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥ ನೋಟ್ಸು ಕೋಆಪ್ರೇಟಿವು, KMF, ಬ್ಯಾಂಕಿಂಗು, 1959 ಆ್ಯಕ್ಟು, 3000 ಕ್ವಶನ್ ಬ್ಯಾಂಕ್ ಇದೆ. ಕನ್ನಡ ನೋಟ್ಸ್ ಇದೆ. ಕನ್ನಡ ನೋಟ್ಸಲ್ಲಿ ಇಲ್ಲಿವರೆಗೂ ಟಿಲ್ ಡೇಟ್ ಯಾರೂ ವ್ಯಾಕರಣದಲ್ಲಿ ಶಾರ್ಟ್ಕಟ್ಸ್ನ ಎಲ್ಲೂ ಇಂಟ್ರೊಡ್ಯೂಸ್ ಮಾಡಿಲ್ಲ. ಫಸ್ಟ್ ಟೈಮ್ ಶಾರ್ಟ್ಕಟ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಪ್ಲಸ್ ಯಾವ ರೀಸನ್ನಲ್ಲಿ ಕ್ವಶನ್ ಬರುತ್ತೆ ಅಂತ ಹೇಳಿದ್ದೀವಿ. ಅದನ್ನು ಹೆಂಗೆ ಸಾಲ್ವ್ ಮಾಡಬೇಕು ಅಂತ 3 ವಿಧಾನ ಹೇಳಿದ್ದೀವಿ. ಅರ್ಥ ಆಗ್ತಿದೆಯಲ್ಲ. ಕನ್ನಡ ಅದ್ಭುತವಾಗಿದೆ. ಯಾರಿಗಾರು ಅವಶ್ಯಕತೆ ಇದ್ದರೆ ಮಾತ್ರ ತೊಗೊಂಡು ಓದಿ. ಯಾರಿಗಾರು ಅವಶ್ಯಕತೆ ಇದೆ, ಇಲ್ಲ ನಿಮ್ಮಲ್ಲಿ ಇನ್ನೂ ಚೆನ್ನಾಗಿರೋ ನೋಟ್ಸ್ ಇದೆ ಅಂದರೆ ಅದನ್ನೇ ಕೂತ್ಕೊಂಡು ಓದ್ಕೊಳ್ಳಿ, ಒಳ್ಳೆಯದಾಗಲಿ. ಅರ್ಥ ಆಗ್ತಿದೆಯಲ್ಲ. ಕಾನ್ಸ್ಟಿಟ್ಯೂಷನ್ನು ಕಂಪ್ಲೀಟ್ ನೋಟ್ಸ್ ಇದೆ. ಫುಲ್ಲು ನೋಟ್ಸ್ ಇದೆ. ಫುಲ್ ಡೆಪ್ತ್ ನೋಟ್ಸ್ ಇದೆ. ಅದ್ರ ಜೊತೆಯಲ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಅಂತ ಆ್ಯಡ್ ಮಾಡಿದ್ದೀವಿ. ಕರೆಂಟ್ ಅಫೇರ್ಸ್ ಬೇಸ್ಡು ಪೇಪರ್ ಸೆಟ್ ಆಗೋ ಮೆಥಡು ಕರೆಂಟ್ ಅಫೇರ್ಸ್ ಬೇಸ್ಡೇನೆ. ಅದಕ್ಕೆ ಪೂರಕವಾಗಿ ಕರೆಕ್ಟಾಗಿ ಎಕ್ಸಾಮಿನೇಷನ್ ಏನು ಬರ್ತವೆ ಫ್ರಂಟ್ ಶೀಟಲ್ಲೇ ಮೆನ್ಷನ್ ಮಾಡಿದ್ದೀವಿ. ಕರೆಂಟ್ ಅಫೇರ್ಸ್ ಬೇಸ್ಡ್ ಫ್ರಂಟ್ ಶೀಟಲ್ಲೇ ಮೆನ್ಷನ್ ಮಾಡಿದ್ದೀವಿ. ವಿತ್ ಡೆಪ್ತ್ ನೋಟ್ಸ್ ಇದೆ. ಕರೆಂಟ್ ಅಫೇರ್ಸ್ ಆ್ಯಡ್ ಮಾಡಿರ್ತಕ್ಕಂಥ ನೋಟ್ಸು ಇಲ್ಲಿವರೆಗೂ ಅವೈಲಬಲ್ ಇಲ್ಲ. ಅರ್ಥ ಆಗ್ತಿದೆಯಲ್ಲ. ಇವಿವೆ ಕ್ವಶನ್ಸ್, ಇವಿವೆ ಪ್ರಿಡಿಕ್ಷನ್, ಇವಿವೆ ಬರ್ತವೆ ಅಂತ ಹೇಳಿರ್ತಕ್ಕಂಥ ನೋಟ್ಸು ಎಲ್ಲೂ ಅವೈಲಬಲ್ ಇಲ್ಲ. ಫಸ್ಟ್ ಟೈಮ್ ಮಾಡಿದ್ದೀವಿ. ಬೇಕಿದ್ದರೆ ಅವಶ್ಯಕತೆ ಇದ್ದರೆ ತಗೊಂಡು ಓದಿ. ಇಲ್ಲ ನಿಮ್ಮಲ್ಲೇ ಯಾರಾದ್ರೂ ಅತಿ ಬುದ್ಧಿವಂತರು ಯಾರು ಇದ್ದು ಕರೆಂಟ್ ಅಫೇರ್ಸ್ ಮಾಡ್ತೀವಿ ಅನ್ನೋಂಗೆ ಬೇಸ್ಡ್ ಮಾಡ್ಕೋತೀವಿ ಅಂದರೆ ಮಾಡ್ಕೊಂಡು ಓದ್ಕೊಳ್ಳಿ, ಸಮಸ್ಯೆ ಏನಿಲ್ಲ. ಯಾರಿಗಾರು ಅವಶ್ಯಕತೆ ಇದ್ದರೆ ಮಾತ್ರ ತಗೊಳ್ಳಿ. ನೆಕ್ಸ್ಟ್ ನಿಮ್ಮ ಕೋಆಪ್ರೇಟಿವು 3000 ಕ್ವಶನ್ ಬ್ಯಾಂಕ್ ಇದೆ. 3000 ಕ್ವಶನ್ ಬ್ಯಾಂಕು ಅಥೆಂಟಿಕೇಟೆಡ್ ಆಗಿದೆ. ಯಾರಿಗಾರು ಅವಶ್ಯಕತೆ ಇದೆ 3000 ಕ್ವಶನ್ ಬ್ಯಾಂಕು, 1959 ಆ್ಯಕ್ಟು, ಬ್ಯಾಂಕಿಂಗು, KMF, ಕೋಆಪ್ರೇಟಿವ್ ಇದಿಷ್ಟು ಅವೈಲಬಲ್ ಇದೆ. ಇದಿಷ್ಟು ಪಕ್ಕಾ ಇದೆ ನೋಟ್ಸು. ಪಕ್ಕಾ ನೋಟ್ಸ್ ಇದೆ. ಆಲ್ರೆಡಿ ಸಕ್ಸಸ್ ಆಗಿರ್ತಕ್ಕಂಥ ನೋಟ್ಸು. ಆಲ್ರೆಡಿ ಎಲ್ಲ ಎಕ್ಸಾಮ್ಸಲ್ಲೂ ಹೈಯೆಸ್ಟ್ ನಂಬರ್ ಆಫ್ ಕ್ವಶನ್ಸ್ ಬಂದು ಸಕ್ಸಸ್ ಆಗಿರೋವಂಥ ನೋಟ್ಸು. ಅವಶ್ಯಕತೆ ಇದ್ದರೆ ತಗೊಂಡು ಓದಿ. ಇಲ್ಲ ನಿಮ್ಮಲ್ಲಿ ನಾವು ಇನ್ನೂ ಚೆನ್ನಾಗಿ ಮಾಡಿ ಇಟ್ಕೊಂಡಿದ್ದೀವಿ ಅಂದರೆ ಅದನ್ನೇ ಓದಿ, ಸಮಸ್ಯೆ ಇಲ್ಲ. ನಿಮ್ಮದು ಯಾವುದಿದೆಯೋ ಅದು ಓದ್ಕೊಂಡು ಹೋಗ್ರಿ. ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥದ್ದು ಇದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತಕ್ಕಂಥ ವಿಡಿಯೋಸ್ ಚೆಕ್ ಮಾಡಿ ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದಾವೆ ಈ ನೋಟ್ಸಿಂದ ಅಂತ. ಬೇಕಿದ್ದರೆ ಮಾತ್ರ ಕಾಲ್ ಮಾಡಿ. ಅರ್ಥ ಆಗ್ತಿದೆಯಲ್ಲ. ಓಕೆ, ನೆಕ್ಸ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ವಿಡಿಯೋದ ಕೆಳಗಡೆ ಹೋದರೆ ಈ ರೀತಿ ಕಾಣುತ್ತೆ. ಈ ರೀತಿಯಾದಂಥ ಒಂದು ಬಾಕ್ಸ್ ಕಾಣುತ್ತೆ. ಇದರಲ್ಲಿ ಎಲ್ಲ ವಿಡಿಯೋಸ್ ಇದ್ದಾವೆ. ಕಾಣಿಸ್ತಾ ಇದೆಯಲ್ಲ, ಯಾವ್ಯಾವ ಎಕ್ಸಾಮ್ಸಲ್ಲಿ ಏನೇನು ಬಂದಿದ್ದಾವೆ ಅಂತ ಎಲ್ಲ ಇದ್ದಾವೆ. ಇದನ್ನು ನೋಡಿ. ಇದರಲ್ಲಿ ನನ್ನ ವೈಯಕ್ತಿಕ ಪರಿಚಯನೂ ಇದೆ. ಎಲ್ಲ ಪ್ರತಿ MSc LLB ನನ್ನ ಕ್ವಾಲಿಫಿಕೇಷನ್ಸು ಪ್ಲಸ್ KPSCಯಿಂದ ಎಷ್ಟು ಎಕ್ಸಾಮ್ಸ್ ಕ್ಲಿಯರ್ ಆಗಿದ್ದಾವೆ ಎಲ್ಲ ಡೀಟೇಲ್ಸ್ ಇದೆ. ಪ್ರತಿಯೊಂದು ಡೀಟೇಲ್ಸ್ ಇದ್ದಾವೆ. ಅರ್ಥ ಆಗ್ತಿದೆಯಲ್ಲ. 6+ ಎಕ್ಸಾಮ್ಸೇ ಕ್ಲಿಯರ್ ಮಾಡಿದ್ದೀನಿ. ಅರ್ಥ ಆಗ್ತಿದೆಯಲ್ಲ. KPSCಯಿಂದ 6+ ಎಕ್ಸಾಮ್ಸ್ ಕ್ಲಿಯರ್ ಆಗಿದ್ದಾವೆ. KS ಮೈನ್ಸ್ 2 ಸತಿ, RFO ಮೈನ್ಸ್ 2 ಸತಿ ಆಗಿದೆ. ವಿಡಿಯೋ ಇದೆ, ವಿಡಿಯೋ ಚೆಕ್ ಮಾಡ್ಕೊಳ್ಳಿ. ತದನಂತರದಲ್ಲಿ ಯಾರಿಗಾರು ಅವಶ್ಯಕತೆ ಇದ್ದರೆ ಮಾತ್ರ ಕಾಲ್ ಮಾಡಿ.
ಓಕೆ, ನೆಕ್ಸ್ಟ್ ಈಗ ಬ್ಯಾಂಕಿಂಗ್ದು ಎರಡು ಇಂಪಾರ್ಟೆಂಟ್ ಟಾಪಿಕ್ಸು ಬಂದೇ ಬರ್ತವೆ ಅಂತಕ್ಕಂಥವು. ಇದು ಕರೆಂಟ್ ಅಫೇರ್ಸ್ ಬೇಸ್ಡ್, ಕರೆಂಟ್ ಅಫೇರ್ಸ್ನಲ್ಲಿ ಇರ್ತಕ್ಕಂಥದ್ದನ್ನ ತೆಗೆದಿದ್ದೀವಿ. ಸೊ ನೋಡ್ತಾ ಹೋಗೋಣ. UPI ವಹಿವಾಟುಗಳ ಬಳಕೆ ತೀವ್ರತೆ ಅಂತ ಕರೆಂಟ್ ಅಫೇರ್ಸ್ನಲ್ಲಿದೆ. UPI ವಹಿವಾಟು ತೀರಾ ಜಾಸ್ತಿ ಆಗಿದೆ, ಏನಿದು ಅಂತ ನೋಡ್ತಾ ಹೋಗೋಣ. ಕರೆಂಟ್ ಅಫೇರ್ಸ್ನಲ್ಲಿ ಇದೆಯಾ? ಇದೆ. ಭಾರತೀಯ ರಿಸರ್ವ್ ಬ್ಯಾಂಕ್ನ ಬುಲೆಟಿನ್ನಲ್ಲಿ ಪ್ರಕಟವಾದಂಥ ಇತ್ತೀಚಿನ ವರದಿ ಪ್ರಕಾರ ತಲಾವಾರು ಪ್ರಮಾಣದಲ್ಲಿ ಅಳೆಯಲಾದ ಏಕೀಕೃತ ಪಾವತಿಗಳ ಇಂಟರ್ಫೇಸ್ UPI ವಹಿವಾಟುಗಳ ಬಳಕೆಯ ತೀವ್ರತೆಯು ಎಲ್ಲ ರಾಜ್ಯಗಳಿಗಿಂತ ತೆಲಂಗಾಣದಲ್ಲಿ ಹೆಚ್ಚಾಗಿದೆ. ಬ್ಯಾಂಕಿಂಗ್ ಸೆಕ್ಟರ್ಲಿ ಈ ಕ್ವಶನ್ನು ತೆಗೀತಕ್ಕಂಥ ಚಾನ್ಸಸ್ಸು ತುಂಬ ಜಾಸ್ತಿ ಇದೆ. ತೆಲಂಗಾಣ ಫಸ್ಟ್ ಪ್ಲೇಸಲ್ಲಿದೆ, ಕರ್ನಾಟಕ, ಆಂಧ್ರ ಪ್ರದೇಶ, ದೆಹಲಿ, ಮಹಾರಾಷ್ಟ್ರ ನಂತರ ಸ್ಥಾನದಲ್ಲಿದೆ. ಕರ್ನಾಟಕ ಸೆಕೆಂಡ್ ಪ್ಲೇಸಲ್ಲಿದೆ. ಅರ್ಥ ಆಗ್ತಾ ಇದೆಯಲ್ಲ? ನಂತರದ ರಾಜ್ಯಗಳು ಕರ್ನಾಟಕ ಸೆಕೆಂಡು, ಆಂಧ್ರ ಪ್ರದೇಶ ಥರ್ಡು, ದೆಹಲಿ ಫೋರ್ತು. ಅರ್ಥ ಆಗ್ತಿದೆಯಲ್ಲ? ಇದನ್ನು ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಕರ್ನಾಟಕ ಸೆಕೆಂಡ್ ಪ್ಲೇಸಲ್ಲಿದೆ. ಇಂಪಾರ್ಟೆಂಟು, ವೆರಿ 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 ಇಂಪಾರ್ಟೆಂಟು. ಇನ್ನು ಯು ಪಿ ಐ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಇದನ್ನು ಎಕ್ಸ್ಪಾನ್ಷನ್ಗೆ ಕೇಳ್ಬೋದು. ಇಲ್ಲ ಅಲ್ಲಿ ಕೇಳಿರ್ತಾರೆ, ಇಲ್ಲ ಇಲ್ಲಿ ಕೇಳಿರ್ತಾರೆ. ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಅಂತ, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ. ಅರ್ಥ ಆಗ್ತಿದೆಯಲ್ಲ? ಇದನ್ನು ಡೆವಲಪ್ಡ್ ಬೈ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ, NPCI ಅವರು ಇದನ್ನು ಡೆವಲಪ್ ಮಾಡಿರ್ತಕ್ಕಂಥದ್ದು. ವೆರಿ 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 ಇಂಪಾರ್ಟೆಂಟ್. ಈ ನೋಟ್ಸ್ನ ಒಂದ್ಸತಿ ಓದ್ಕೊಂಡಿರಿ. ನೆಕ್ಸ್ಟ್ ಬ್ಯಾಂಕ್ ನೆಟ್ ಪೋರ್ಟಲ್ ಅಂತ ಪ್ರಾರಂಭ ಮಾಡಿದ್ದಾರೆ. ಬ್ಯಾಂಕ್ ನೆಟ್ ಪೋರ್ಟಲ್ ಬ್ಯಾಂಕಿಂಗಲ್ಲಿ ಇವೆರಡು ಕ್ವಶನ್ನು ಬರ್ತಕ್ಕಂಥ ಸಾಧ್ಯತೆ ನಿಚ್ಚಳವಾಗಿದೆ. ಕರೆಂಟ್ ಅಫೇರ್ಸಲ್ಲಿದೆ. ಇದು ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ. ಚೆಕ್ ಮಾಡ್ಕೊಳ್ಳಿ. ಹಣಕಾಸು ಸಚಿವಾಲಯದ ಹಣಕಾಸು ಸೇವೆಗಳ ಇಲಾಖೆಯ ಕಾರ್ಯದರ್ಶಿ ನಾಗರಾಜುರವರು ಹೊಸದಾಗಿ ಸುಧಾರಿಸಲಾದ ಹರಾಜು ಪೋರ್ಟಲ್ ಬ್ಯಾಂಕ್ ನೆಟ್ಟನ್ನು ಉದ್ಘಾಟನೆ ಮಾಡ್ತಾರೆ. ಹಣಕಾಸು ಸಚಿವಾಲಯದ ಹಣಕಾಸು ಸೇವೆಗಳ ಇಲಾಖೆಯ ಕಾರ್ಯದರ್ಶಿ ಶ್ರೀ ಎಂ ನಾಗರಾಜುರವರು ಹೊಸದಾಗಿ ಸುಧಾರಿಸಲಾದ ಹರಾಜು ಪೋರ್ಟಲ್ ಬ್ಯಾಂಕ್ ನೆಟ್ಟನ್ನು ಉದ್ಘಾಟನೆ ಮಾಡ್ತಾರೆ. ಇನ್ನು ಬ್ಯಾಂಕ್ ನೆಟ್ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಬೇಕಾಗಿರೋದು ಇಷ್ಟೇ, ಬ್ಯಾಂಕ್ ನೆಟ್ ಅಂದರೆ ಏನು ಅಂತ. ಬ್ಯಾಂಕ್ ನೆಟ್ ಪೋರ್ಟಲ್ ಎಂಬುದು ಭಾರತ ಸರ್ಕಾರ ಪರಿಚಯಿಸಿದಂಥ ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಹರಾಜು ಹಾಕುವ ಆಸ್ತಿಗಳ ಮಾಹಿತಿಯನ್ನು ಒಂದೇ ವೇದಿಕೆಯಲ್ಲಿ ಒದಗಿಸತಕ್ಕಂಥ ಸುಧಾರಿತ ಹರಾಜು ತಾಣವಾಗಿದೆ. ಇಷ್ಟೇ ಬೇಕಾಗಿರೋದು. ವೆರಿ 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 ಇಂಪಾರ್ಟೆಂಟ್. ಇವೆರಡೂ ಟಾಪಿಕ್ಗಳು ಎಕ್ಸಾಮಿನೇಷನ್ಗೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಇರ್ತಕ್ಕಂಥ ಕಾರಣದಿಂದಾಗಿ ಕೇಳ್ತಕ್ಕಂಥ ಚಾನ್ಸಸ್ಸು ತುಂಬ ಜಾಸ್ತಿ ಇದೆ. ಇವೆರಡನ್ನು ಚಿಕ್ಕದಾಗಿ ಒಂದು ಶಾರ್ಟ್ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ಲ? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಯಾವುದಾದ್ರು ಇಂಪಾರ್ಟೆಂಟ್ ಟಾಪಿಕ್ಸ್ ಎಕ್ಸಾಮಿನೇಷನ್ ಬಂದೇ ಬರ್ತವೆ ಅಂತಕ್ಕಂಥ ಟಾಪಿಕ್ಸ್ನ ಅಪ್ಲೋಡ್ ಮಾಡ್ತಾ ಬರ್ತೀನಿ. ಈ ಸತಿ ಬ್ಯಾಂಕಿಂಗ್ದಾಯಿತು. ನೆಕ್ಸ್ಟ್ ನೋಡೋಣ ಯಾವ್ದು ಇಂಪಾರ್ಟೆಂಟ್ ಇದೆ ಅಂತ ನೋಡ್ತಾ ಹೋಗೋಣ. ಸೊ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡಿ. ನಮ್ಮಲ್ಲಿರ್ತಕ್ಕಂಥ ನೋಟ್ಸು ಪಕ್ಕಾ ಇದೆ. ಮುಂದೆಗಡೆ ಹೇಳಿದ್ನಲ್ಲ ಅಷ್ಟು ಅವೈಲಬಲ್ ನೋಟ್ಸು. ಆ ನೋಟ್ಸ್ದು ನಿಮ್ಮ ಈ ವಿಡಿಯೋಸಲ್ಲಿ ಯಾವ್ಯಾವ ಎಕ್ಸಾಮಿನೇಷನ್ದಿಂದ ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ಕ್ಲಿಯರಾಗಿ ವಿತ್ ಪ್ರೂಫ್ಸ್ ಹಾಕಿದ್ದೀವಿ. ನೋಡ್ಕೊಳ್ಳಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ, ಅಚ್ಚುಕಟ್ಟಾಗಿ ಚೆಕ್ ಮಾಡ್ಕೊಳ್ಳಿ. ತದನಂತರದಲ್ಲಿ ಏನಾದ್ರು ಅವಶ್ಯಕತೆ ಇದೆ, ನೋಟ್ಸು ನಿಮ್ಗೆ ಅವಶ್ಯಕತೆ ಇದೆ ಅಂತ ಅನ್ಸಿದ್ರೆ ಮಾತ್ರ ಕಾಲ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ಲ? ಫುಲ್ ಬ್ಯುಸಿ ಇರ್ತೀವಿ. ಯಾರಿಗಾರ ಬೇಕಿದ್ರೆ ತೊಗೊಂಡು ಓದ್ಕೊಳ್ಳಿ. ಇಲ್ಲ ನಿಮ್ಮ ಹತ್ರನೇ ಇನ್ನೂ ಚೆನ್ನಾಗಿರೋ ನೋಟ್ಸ್ ಇದ್ದಾವೆ, ಇನ್ನೂ ಅದ್ಭುತವಾಗಿ ಮಾಡಿದ್ದೀವಿ ಅಂದರೆ ಅದನ್ನೇ ಓದ್ಕೊಳ್ಳಿ, ಸಮಸ್ಯೆ ಏನಿಲ್ಲ. ಅರ್ಥ ಆಗ್ತಿದೆಯಲ್ಲ? ಅನ್ವಾಂಟೆಡ್ ಮೆಸೇಜಸ್ಸು ಕಾಲ್ಸ್ನ ಅವಾಯ್ಡ್ ಮಾಡಿ. ಇನ್ನಿರ್ತಕ್ಕಂಥದ್ದು ಇನ್ನೊಂದು 15-20 ದಿನ ಇರ್ಬೋದು, ಓದ್ಕೊಳ್ಳಿ. ಇನ್ನು ಶಿಮೂಲ್ ಬರುತ್ತಲ್ಲ, ಶಾರ್ಟ್ಲಿ ಎಕ್ಸಾಮ್ಸ್ ಇರುತ್ತೆ. 100% ಶಾರ್ಟ್ಲಿ ಎಕ್ಸಾಮ್ಸ್ ಇರುತ್ತೆ. ಕೂತ್ಕೊಂಡು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಯಾರ್ಯಾರು ಓದ್ತಾ ಇಲ್ಲ ಅವ್ರು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿರಿ. ಗ್ರಾಹಕರ ಮಹಾಮಂಡಲನೂ ಅಷ್ಟೇ, ತಕ್ಷಣವೇ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಟೈಮ್ ವೇಸ್ಟ್ ಮಾಡೋದು ಬೇಡ, ಯಾವುದೇ ಕಾರಣಕ್ಕೂ ಬೇಡ. ಲಾಂಗ್ ಗ್ಯಾಪ್ಸ್ ಯಾವುದೂ ಕೊಡೋದಿಲ್ಲ. ಪ್ಲಸ್ DCC ಬ್ಯಾಂಕ್ಸು ತಕ್ಷಣವೇ ಕಾಲ್ ಆಗ್ತವೆ. ಎಲ್ಲ DCC ಬ್ಯಾಂಕ್ಸು ಕಾಲ್ ಆಗ್ತಾ ಹೋಗ್ತವೆ. KMF ಅಷ್ಟೇ ಕಾಲ್ ಆಗ್ತಾ ಹೋಗ್ತವೆ. ಒಂದೊಂದೇ ಎಲ್ಲ ಕಾಲ್ ಆಗ್ತಾ ಹೋಗ್ತವೆ. ಗ್ರಾಹಕರ ಮಹಾಮಂಡಲ, ಇನ್ನು KPSCಯಿಂದ FD/SDA ಕಾಲ್ ಆಗುತ್ತೆ, ಗ್ರೂಪ್ ಸಿ ಕಾಲ್ ಆಗುತ್ತೆ, KE ಇಂದ ಪರಿಸರ ಮಂಡಳಿ ಅಂತ ಇದೆ, ಅಲ್ಲಿಗೆ ಕಾಲ್ ಆಗುತ್ತೆ. ಮತ್ತೆ ಗ್ರೂಪ್ ಸಿ ಇದೆ, ಗ್ರೂಪ್ ಸಿಗಳು FD/SDA ಮತ್ತೆ ಕಾಲ್ ಆಗೋವಿದ್ದಾವೆ. PSI, PC, ಟೀಚರ್ಸು ಎಲ್ಲ ವೇಕೆನ್ಸಿ ಒಂದೊಂದೇ ಆಗ್ತಾ ಹೋಗ್ತವೆ. ಸೊ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. KPSC ಕ್ಲಿಯರ್ ಮಾಡಲಿಕ್ಕೆ 6 ತಿಂಗಳು ಬೇಕು. ಕರೆಕ್ಟಾದಂಥ ಗೈಡ್ಲೈನ್ಸ್ ಇದ್ದರೆ 6 ಮಂತ್ಸ್ ಬೇಕು. ಅರ್ಥ ಆಗ್ತಿದೆಯಲ್ಲ? ವಿತ್ ನೋಟ್ಸ್ ರೆಡಿ ಮೆಟೀರಿಯಲ್ ಇದ್ದರೆ 6 ಮಂತ್ಸ್ ಬೇಕೇ ಬೇಕು. ಅರ್ಥ ಆಗ್ತಿದೆಯಲ್ಲ? ನಿಮ್ಮ KEನೂ ಅಷ್ಟೇ. ನಿಮ್ಮ DCC ಬ್ಯಾಂಕ್ಸು ಕರೆಕ್ಟ್ ನೋಟ್ಸ್ ಇದ್ದರೆ 2 ಮಂತ್ಸ್ ಸಾಕು.
2 ಮಂತ್ಸಲ್ಲಿ ಕ್ಲಿಯರ್ ಮಾಡ್ಕೊಂಬರ್ಬೋದು. ಇಂಟರ್ವ್ಯೂಗೆ ಎಲಿಜಿಬಲ್ ಆಗ್ತಾ ಬರ್ಬೋದು. ಸೊ ಓದಿ, ಮಿನಿಮಮ್ 2 ಮಂತ್ಸ್ ಬೇಕೇ ಬೇಕು. ಆಲ್ರೆಡಿ ಎಲ್ಲ ಓದಿದ್ರೆ, ಬೇರೆ ಬೇರೆ ಕಂಪ್ಲೀಟ್ ನಾಲೆಡ್ಜ್ ಇದ್ದರೆ 1 ಮಂತಲ್ಲಿ ಕರೆಕ್ಟ್ ನೋಟ್ಸ್ ಸಿಕ್ಕಿದ್ರೆ, ಶಾರ್ಟ್ ನೋಟ್ಸ್ ಸಿಕ್ಕಿದ್ರೆ ಯುಟಿಲೈಸ್ ಮಾಡ್ಕೋಬೋದು. ಅರ್ಥ ಆಗ್ತಿದೆಯಲ್ಲ? ಇದಿಷ್ಟು ಕಂಡೀಷನ್ಸು. ಕೂತ್ಕೊಂಡು ಓದ್ಕೊಳ್ಳಿ, ಓದೋ ಕಡೆ ಗಮನ ಇರಲಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಇನ್ನೊಂದು ಯಾವ್ದಾದ್ರು ಒಳ್ಳೆ ಟಾಪಿಕ್ ಸಿಕ್ಕರೆ ಮತ್ತೆ ಟಾಪಿಕ್ ಜೊತೆ ಬರ್ತೀನಿ ಅಂತ ಹೇಳ್ತಾ, ಯಾರಿಗಾರು ನೋಟ್ಸ್ ಅವಶ್ಯಕತೆ ಇದ್ದರೆ ಮುಂದಗಡೆ ನಂಬರ್ ಇದೆಯಲ್ಲ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನಮ್ಮಲ್ಲಿ ಅವೈಲೇಬಲ್ ಇರ್ತಕ್ಕಂಥ ಇಂಗ್ಲೀಷ್ ಆ್ಯಂಡ್ ಕರೆಂಟ್ ಅಫೇರ್ಸ್ನ ನಮ್ಮ ಸ್ಟೂಡೆಂಟ್ಸ್ಗೆ ಹಾಕ್ಕೊಡ್ತೀವಿ. ಪಿ ಡಿ ಎಫ್ ಮುಖಾಂತರ ಹಾಕ್ಕೊಡ್ತೀವಿ. ಕನ್ನಡ ಕಾನ್ಸ್ಟಿಟ್ಯೂಷನು ಕೋಆಪ್ರೇಟಿವ್ ಪ್ರಿಂಟೆಡ್ ನೋಟ್ಸ್ ಇರುತ್ತೆ, ಪ್ರಿಂಟೆಡ್ ನೋಟ್ಸ್ ಸೆಂಡ್ ಆಗುತ್ತೆ. ಇಂಗ್ಲೀಷ್ ಮತ್ತು ಕರೆಂಟ್ ಅಫೇರ್ಸು PDF ಸೆಂಡ್ ಆಗುತ್ತೆ, ನಮ್ಮ ಸ್ಟೂಡೆಂಟ್ಸ್ಗೆ ಮಾತ್ರ. ಒಳ್ಳೆಯದಾಗಲಿ.